ಹಾಯ್ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ವಿ ಎಸ್ ಲಕ್ಷ್ಮಿ ವ್ಲಾಗ್ಸ್. ಇವತ್ತು ನಮ್ಮಮ್ಮ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ಏನಿಲ್ಲ, ಸುಮ್ಮನೆ ಇವತ್ತು ಅಮಾವಾಸ್ಯೆ ಫ್ರೈಡೇ ಆಗಿರೋದ್ರಿಂದ ಸುಮ್ಮನೆ ಡೈಲಿ ವ್ಲಾಗ್ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಇವಾಗ ರವೆ ಉಂಡೆ ಮಾಡ್ತಾ ಇದ್ದಾರೆ ಅಮ್ಮ. ಸಿಂಪಲಾಗಿ ಮಾಡಿಬಿಡ್ತಾರೆ, ಒಂದು 5 ಮಿನಿಟ್ಸಲ್ಲಿ ಅಷ್ಟೇ ರವೆ ಉಂಡೆ. ತುಪ್ಪ ಹಾಕ್ಕೊಂಡಿದ್ದಾರೆ, ಇವಾಗ ಗೋಡಂಬಿ ಹಾಕ್ಕೊಂಡು ಮಾಡ್ತಾರಷ್ಟೇ. ನೆಕ್ಸ್ಟ್ ಈಗ ದ್ರಾಕ್ಷಿನೂ ಹಾಕ್ಕೊಂಡಿದ್ದಾರೆ. ದ್ರಾಕ್ಷಿನೂ ಹಾಕ್ಕೊಂಡು ಇವಾಗ ಹುರ್ಕೊತಾರೆ. ಇವಾಗ ರವೆ ಉಂಡೆಗೆ ಬೇಕಾಗಿರೋ 1 ಕಪ್ ರವೆ ತೊಗೊಂಡಿದ್ದಾರೆ. ಸೊ 1 ಕಪ್ ರವೆನ ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊತಾರೆ ಅಷ್ಟೇ. ಜಾಸ್ತಿ ಡೀಪ್ ಫ್ರೈ ಎಲ್ಲ ಮಾಡಲ್ಲ, ಲೈಟಾಗಿ ಫ್ರೈ ಮಾಡ್ಕೊತಾರೆ. ಲೈಕ್ ಅದು ಲಿಟಲ್ ಬಿಟ್ ಗೋಲ್ಡನ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊತಾರೆ ಅಷ್ಟೇ. ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ಲೈಕ್ ಅದ್ರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದಾರೆ, ಬಿಕಾಸ್ ಅದು ಸಾಕಾಗಿರಲ್ಲ ಪ್ರಾಬ್ಲಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದಾರೆ. ರವೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರ್ಕೊಂಡು ಆದಮೇಲೆ ಇವಾಗ ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಕ್ತಾ ಇದ್ದಾರೆ. ಕಾಯಿ ತುರಿ ಅಂತಲೂ ಕರೀತಾರೆ, ಬಟ್ ಇದನ್ನು ಕೊಬ್ಬರಿ ಹಾಕ್ತಾ ಇದ್ದಾರೆ. ಕಾಯಿ ತುರಿನೂ ಹಾಕ್ಕೋಬೋದು. ಇವಾಗ ಗ್ಯಾಸ್ನ ಲೈಕ್ ಫುಲ್ ಆಫ್ ಮಾಡಾದಮೇಲೆ ಇದನ್ನು ಹಾಕ್ಕೊಳ್ಬೇಕು, ಬಿಕಾಸ್ ಅದು ಫ್ರೈ ಆಗಬಾರ್ದು ಜಾಸ್ತಿ. ಸೊ ಇವಾಗ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾರೆ. ನೆಕ್ಸ್ಟ್ ಈಗ ರವೆ ಉಂಡೆಗೆ ಬೇಕಾಗಿರೋ ಸಕ್ಕರೆನ ಹಾಕ್ಕೊಂಡಿದ್ದೆ. 1 ಕಪ್ ರವೆಗೆ 1/2 ಕಪ್ ಇಲ್ಲ, ಒಂದು ಸ್ವಲ್ಪ ಅದಕ್ಕಿಂತ ಒಂದು ಚೂರು ಎಕ್ಸ್ಟ್ರಾ ಕಪ್ ಶುಗರ್ ತೊಗೊಂಡಿದ್ದಾರೆ. ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾರೆ. ಇವಾಗ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಾದಮೇಲೆ ಲೈಕ್ ಅದು ಶುಗರ್ ಎಲ್ಲ ಸ್ವಲ್ಪ ಮೆಲ್ಟ್ ಆಗುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ತಾರೆ. ಅಮ್ಮ ನೋಡಿ ಇವತ್ತು ಸ್ಯಾರಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಲಿಟ್ರಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಮ್ಮ ಹತ್ರ ಇರೋದು. ಹಾಲು ಬಿಸಿ ಮಾಡ್ಕೊತಾ ಇದ್ದಾರೆ ಪ್ರಾಬ್ಲಿ ಆ ಕಡೆ. ನೋಡಿ ಇವಾಗ ಹಾಲು ಹಾಕ್ಕೊಂಡಿದ್ದಾರೆ. ಸ್ವಲ್ಪನೇ ಹಾಲು ಹಾಕ್ಕೋಬೇಕು, ಒಟ್ಟಿಗೆ ತುಂಬ ಹಾಲನ್ನೂ ಹಾಕೋಂಗಿಲ್ಲ. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಾದಷ್ಟು ಲೈಕ್ ಮಿಕ್ಸ್ ಮಾಡ್ತಾ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿ ಹಾಲು ಹಾಕ್ಬಿಟ್ರೆ ಲೈಕ್ ವಾಟರ್ ಈ ಥರ ಬಂದುಬಿಡುತ್ತೆ. ಅದು ಸಾಲಿಡ್ ಆಗಿರಬೇಕು, ತುಂಬ ಲಿಕ್ವಿಡ್ ಟೈಪ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇನ್ನೊಂಚೂರು ಹಾಲು ಆ್ಯಡ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಉಂಡೆ ಕಟ್ಟಬೇಕು. ಲೈಕ್ ಅದು ಕ್ಲೀನಾಗಿ ಒಂದು ಸಾಲಿಡ್ ಉಂಡೆ ಥರ ಆಗೋವರೆಗೂ ಅದನ್ನು ಮಿಕ್ಸ್ ಮಾಡಿ ಅದಾದಮೇಲೆ ಉಂಡೆ ಕಟ್ತಾರೆ. ನೋಡಿ ಇವಾಗ ಉಂಡೆ ಕಟ್ತಾ ಇದ್ದಾರೆ ಅಮ್ಮ. ಎಷ್ಟು ಚೆನ್ನಾಗಿ ಬರುತ್ತೆ ಅದು. ಲೈಕ್ ಕ್ಲೀನಾಗಿ ಅದೊಂದು ಬಾಲ್ ಶೇಪ್ ಆಗಬೇಕು. ಸೊ ಆ ಥರ ಹದವಾಗಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಸ್ಟ್ 5 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ ರವೆ ಉಂಡೆ ಮಾಡೋದಕ್ಕೆ. ವೆರಿ ಈಸಿ ಟು ಲೈಕ್ ಯಾವಾಗಾದರೂ ನಾರ್ಮಲಾಗಿ ಸ್ಪೆಷಲ್ ಡೇ ಫ್ರೈಡೇಸ್ ಅಥವಾ ಏನಾದರೂ ಅಮಾವಾಸ್ಯೆ ಪೌರ್ಣಮಿ ಆ ಥರ ಇದ್ದಾಗ ಎಲ್ಲ, ಅಥವಾ ಮಂಡೇ ಆ ಥರ ಡೇಸ್ ಅಮ್ಮ ಈ ಥರ ಏನಾದರೂ ಒಂದು ಸ್ಪೆಷಲಾಗಿ ಮಾಡಿ ದೇವ್ರಿಗೆ ಇಡ್ತಾರೆ. ಸೊ ನನಗಂತೂ ಅಮ್ಮ ಮಾಡಬೇಕಾದ್ರೆ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು, ಅದನ್ನು ತಿನ್ನಲೇಬೇಕು ಅಂತ. ಬಟ್ ತಿನ್ನೋದಕ್ಕಾಗಲ್ಲ ದೇವ್ರಿಗಿಡೋವರೆಗೂ. ನೋಡಿ ಎಷ್ಟು ಚೆನ್ನಾಗಿ ಅದು ಬಾಲ್ ಥರ ಆಗಿದೆ. ಇದ್ರ ಜೊತೆಗೆ ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಒಂದಿನ ಅಲ್ಲ, ಇದನ್ನು ಒಂದಿನ ಮಾಡಿಬಿಟ್ಟು ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದಾಗ ಇನ್ನೂ ಚೆನ್ನಾಗಿ ಎಲ್ಲನೂ ಪ್ರತಿಯೊಂದು ಹೊಂದ್ಕೊಂಡಿರುತ್ತೆ. ಸೊ ಆಗ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ವೀಡಿಯೋ ಮಾಡ್ತಾಯಿದ್ರೆ ಅಮ್ಮ ಸುಮ್ಮನೆ ನಗ್ತಾ ಇದ್ರು. ನೋಡಿ ಎಷ್ಟಾಗಿದೆ. ಈ ಸ್ಯಾರಿ ಬಗ್ಗೆ ಹೇಳಬೇಕಂದ್ರೆ ಇದು ನಾನು ಆವಾಗಲೇ ಹೇಳ್ದಂಗೆ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅದು. ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ನಾನು ನಮ್ಮಮ್ಮ ಭಗವದ್ಗೀತಾ ಬುಕ್ ಓದ್ತೀವಿ, ಮಿಸ್ ಮಾಡ್ದಿರಂಗೆ. ನೀವು ಓದಂಗಿದ್ರೆ ನಂಗೆ ಕಮೆಂಟ್ಸಲ್ಲಿ
ಹೇಳಿ ತಿಳಿಸಿ ನೀವು ಓದ್ತಾ ಇದ್ದೀರ ಭಗವದ್ಗೀತಾ ಬುಕ್ ಅಂತ. ಇವಾಗಮ್ಮ ದೀಪ ಇಟ್ಟು ರೆಡಿ ಆಗಿದಾರಲ್ಲ, ದೀಪ ಇಟ್ಟು ಇನ್ನೇನು ದೇವಸ್ಥಾನಕ್ಕೆ ಹೊರಡ್ತಾರೆ. ಯಾವ ದೇವಸ್ಥಾನಕ್ಕೆ ಹೊರಡ್ತಾರೆ ಅಂದರೆ ಬಂಡಿ ಮಹಾಂಕಾಳಿ ದೇವಸ್ಥಾನ, ಗಿರಿನಗರ ಹತ್ರ ಇರೋದು. ಎವ್ರಿ ಫ್ರೈಡೇ ಅವರು ಹೋಗ್ತಾರೆ, ಮಿಸ್ ಮಾಡ್ತಾರೆ. ಅದು ಬೇರೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇದು ಮಿಸ್ ಮಾಡಲ್ಲ. ಅಲ್ಲಂತೂ ತುಂಬಾ ಜನ ಇರ್ತಾರೆ, ಅಲ್ಲಿ ತುಂಬಾ ರಶ್, ತುಂಬಾ ಜನ ಇರ್ತಾರೆ ಅಲ್ಲಿ. ಸ್ವಲ್ಪ ಲೇಟಾಗಿ ಹೋಗೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿರ್ತಾರೆ. ಸೊ ಅಮ್ಮದೊಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಫೋಟೋಶೂಟೆಲ್ಲ ನಾವು ಮುಗಿಸ್ಕೊಂಡು ಹೋಗಿದ್ದು ಬಂಡೆ ಮಹಾಂಕಾಳಿ ದೇವಸ್ಥಾನಕ್ಕೆ. ತುಂಬಾ ರಶ್ ಇತ್ತು, ನೋಡ್ತಾ ಇದ್ದೀರಲ್ಲ, ನಾನು ಕೆಲವು ಕ್ಲಿಪ್ಸ್ ಹಾಕಿದ್ದೀನಿ ಎಷ್ಟು ರಶ್ ಇದೆ ಅಂತ ನೋಡಿ. ತುಂಬಾ ಜನ ಇದ್ದರು ಇವತ್ತು ಅಮಾವಾಸ್ಯೆ ಅಂತ. ಲೈಕ್ ಏನು ಸ್ಪೆಷಾಲಿಟಿ ಅಂದರೆ ಇವತ್ತು ದೇವಸ್ಥಾನ ಗರ್ಭಗುಡಿ ಒಳಗಡೆ ಬಿಟ್ಟು ನೀರು ಹಾಕ್ತಾರೆ. ಆಚೆಗಡೆಯಿಂದನೇ ರೋಡಿಂದನೇ ತುಂಬಾ ರಶ್ ಇತ್ತು. ಲೈಕ್ ಟಿಕೆಟ್ಸ್ ತೊಗೊಳೋದಕ್ಕೂ ಒಳಗಡೆ ಹೋಗೋದಕ್ಕೂ ಬಿಡ್ತಾ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು ಇವತ್ತು. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಹೋಗಿ ಬರೋ ಅಷ್ಟರಲ್ಲಿ. ಇದು ನೋಡಿ, ಇದು ಕಲ್ಲು ಬಂಡೆ ಸೇಮ್ ಆನೆ ಥರನೇ ಇದೆ, ಅದಕ್ಕೆ ಪೇಂಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಷ್ಟೇ, ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.